ಧಾರವಾಡದಲ್ಲಿ ಪತ್ನಿಯಿಂದಲೇ ಡಾಕ್ಟರ್ ಭೀಕರ ಕೊಲೆ ರಹಸ್ಯ. ನೇತ್ರ ತಜ್ಞೆಯಾಗಿದ್ದ ಪತ್ನಿ. ಧಾರವಾಡದಲ್ಲಿ ಡಾಕ್ಟರ್ನ ಭೀಕರ ಕೊಲೆ ರಹಸ್ಯದ ಬಗ್ಗೆ ಈಗ ವಿಚಾರಗಳು ತಿಳಿದುಬಂದಿದೆ. ನೇತ್ರ ತಜ್ಞೆಯಾಗಿದ್ದ ಪತ್ನಿ ಪ್ರಿಯಾಂಕಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಭೀಕರವಾಗಿ ಕೊಲೆ ಮಾಡಿರ್ತಾಳೆ. ಪತ್ನಿಯಿಂದ ಕೊಲೆಯಾದ ಚಿರಾಯು ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆಗಿರ್ತಾನೆ ಡಾಕ್ಟರ್ ಕಿರಣ್. ಅಪಾರ್ಟ್ಮೆಂಟ್ನಲ್ಲಿ ಭೀಕರವಾಗಿ ಕೊಲೆಯಾದ ಡಾಕ್ಟರ್ ಕಿರಣ್ ಪತ್ನಿಯಿಂದ ಕೊಲೆಯಾಗಿರ್ತಾರೆ. ಚಿರಾಯು ಆಸ್ಪತ್ರೆ ವೈದ್ಯ ಕಿರಣ್ ಹೊನ್ನಣ್ಣವರು ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆಗಿರ್ತಾನೆ ಡಾಕ್ಟರ್ ಕಿರಣ್. ಮೊನ್ನೆ ರಾತ್ರಿ ನೈಟ್ ಡ್ಯೂಟಿಗೆ ತೆರಳಿದ್ದ ಡಾಕ್ಟರ್ ಕಿರಣ್ ನೈಟ್ ಡ್ಯೂಟಿ ಮುಗಿಸಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಕಿರಣ್ ಮನೆಗೆ ಬಂದಿರ್ತಾನೆ. 11 ಗಂಟೆಗೆ ಮನೆಗೆ ಬಂದು ಬೆಡ್ರೂಮ್ನಲ್ಲಿ ರೆಸ್ಟ್ ಮಾಡ್ತಿರ್ತಾನೆ ಕಿರಣ್. ರೆಸ್ಟ್ ಮಾಡ್ತಿದ್ದ ಡಾಕ್ಟರ್ ಕಿರಣ್ಗೆ ಅನಸ್ತೇಷಿಯಾ ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾಳೆ ಪ್ರಿಯಾಂಕಾ. ಇಂಜೆಕ್ಷನ್ ಕೊಟ್ಟ ಬಳಿಕ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪತ್ನಿ. ಮಗನಿಗೂ ಕೂಡ ಚಾಕು ಇರಿದು ಪಾಪಿ ಪ್ರಿಯಾಂಕಾ ರೀಲ್ಸ್ ನೋಡ್ತಿರ್ತಾಳೆ. ಎಂತಹ ವಿಕೃತಿ ನೋಡಿ. ಅನಸ್ತೇಷಿಯಾ ಕೊಟ್ಟು ವೈದ್ಯನನ್ನ ಹತ್ಯೆಗೈದಿದ್ದಾಳೆ ಪತಿಯನ್ನೇ ಹತ್ಯೆಗೈದಿರುವಂಥದ್ದು. ಧಾರವಾಡದಲ್ಲಿ ಗಂಡನಿಗೆ ಚಾಕು ಇರಿದು ಹೆಂಡತಿಯಿಂದ ಹತ್ಯೆ ಪ್ರಕರಣ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿ ಮದುವೆಯಾಗಿರ್ತಾನೆ ಡಾಕ್ಟರ್ ಕಿರಣ್. ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟು ಪ್ರಿಯಾಂಕಾ ಜೊತೆ ಮದುವೆ ಆಗಿರುತ್ತೆ. ಕಿರಣ್ ಕುಟುಂಬಸ್ಥರು ಮನೆಗೆ ಬಂದ್ರೆ ಈ ಪ್ರಿಯಾಂಕಾ ಜಗಳ ಆಡ್ತಿರ್ತಾಳೆ. ಇತ್ತೀಚೆಗೆ 3 ತಿಂಗಳು ಕಿರಣ್ ಮನೆಯಲ್ಲೇ ಇರ್ತಾರೆ ತಂದೆ ತಾಯಿ. ಮಂಡಿ ನೋವು ಸಮಸ್ಯೆಯಿಂದ ಕಿರಣ್ ಜೊತೆಯೇ ಪೋಷಕರಿರ್ತಾರೆ. ಅದು ಪ್ರಿಯಾಂಕಾಗ್ ಆಗ್ತಿರ್ಲಿಲ್ಲ. ಈಗ ಮ್ಯಾರೇಜ್ ಆಗಿ 9 ವರ್ಷ ಆಯ್ತು. 2017 ಜೂನ್ದಲ್ಲಿ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆದ ತಕ್ಷಣ ಒಂದು 3-4 ತಿಂಗಳು ಸರಿ ಇದ್ದಿಲ್ರಿ. ಅಲ್ಲಿಂದ ಕಿರಿಕಿರಿನ ಚಾಲು ಹಾಕಿದ್ರು. ಮತ್ತು ಹೊಳ್ಳಿಲಾಗೆ ಫೋನ್ ಹಚ್ಚೀನಿ. ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ನೀವು ಡೋರ್ ಓಪನ್ ಮಾಡೈತೇಳಿ ಅವಾಗ ಡೋರ್ ಓಪನ್ ಮಾಡಿರಿ. ಕಿರಣ್ ಎಲ್ಲಿದೆ ಅಂತ ಕೇಳಿದ ನಂತರ ಆಚೆಗಿಟ್ಟು ರೂಮ್ದಾಗ ಮಲಗಿದಾರೆ ಅಂತಂದು ಅಲ್ಲಿ ಹೋಗಿ ನೋಡ್ದೇವ್ರಿ. ಎಲ್ಲ ಬ್ಲಡ್ ಡಬ್ಬ ಮಲಗಿದ್ರಿ. ಮುಖ ಎಲ್ಲ ತೆಳಗಾಗಿತ್ತು, ಬೆನ್ನ ಮ್ಯಾಗಿತ್ತು ಎಲ್ಲ. ಆಯ್ತು ಇನ್ನೊಂದು ರೂಮ್ದಾಗ 3 BHK ರೂಮ್ ಬಿಲ್ಡಿಂಗ್ ಇದ್ರಿ. ಇನ್ನೊಂದು ರೂಮ್ದಾಗ ಅದು ಸಣ್ಣ ಪಾಪನೂ ಅಲ್ಲೇ ಬಿದ್ದಿತ್ತು, ನೀತ್ ಅಂತ. ಮ್ಯಾಟ್ರಿಮೋನಿದಾಗ ನೋಡಿ ಮದುವೆ ಆಗಿತ್ತು ಅವ್ರದ್ದು. ಧಾರವಾಡದಲ್ಲಿ ಪತ್ನಿಯಿಂದಲೇ ವೈದ್ಯಪತಿ ಭೀಕರ ಹತ್ಯೆ ರಹಸ್ಯ. ಮದುವೆಯಾದ ದಿನದಿಂದಲೂ ಕೂಡ ಪತ್ನಿ ಜಗಳ ಆಡ್ತಿದ್ಲಂತೆ. ಪ್ರಿಯಾಂಕಾ ಪಾಪಿ ಪತ್ನಿ. ಮದುವೆ ಆದ ದಿನದಿಂದಲೂ ಈಕೆ ಪ್ರತಿನಿತ್ಯ ಜಗಳ. ಪ್ರಿಯಾಂಕಾಳ ಮತ್ತಷ್ಟು ಕ್ರೂರ ರಹಸ್ಯ ಈಗ ಬಯಲಾಗ್ತಾ ಇದೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿ ಮದುವೆ ಆಗಿರ್ತಾರೆ ಇಬ್ಬರು. ಡಾಕ್ಟರ್ ಕಿರಣ್ಗೆ ಇದು ಎರಡನೇ ಮದುವೆ ಆಗಿರುತ್ತೆ. ಪ್ರಿಯಾಂಕಾ ಕೂಡ ಡಾಕ್ಟರ್ ಅನಸ್ತೇಷಿಯಾ ಕೊಟ್ಟು ಆತನನ್ನ ಕೊಲೆಗೈದಿದ್ದಾಳೆ. ಮಗುವಿನ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾಳೆ. ಮಗು ನೋಡಿಕೊಳ್ಳೋ ವಿಚಾರದಲ್ಲಿ ಮನೆಯಲ್ಲಿ ನಿತ್ಯ ಕಲಹ ಆಗ್ತಿತ್ತಂತೆ. ಮಗುವಿಗೆ 4 ತಿಂಗಳಿದ್ದಾಗಲೇ ಮನೆ ಮಹಡಿಯಿಂದ ಎಸೆಯಲು ಈಕೆ ಯತ್ನಿಸಿದ್ಲಂತೆ. ಇನ್ನು ಪುಟ್ಟ ಮಗು 4 ತಿಂಗಳಿದ್ದಾಗಲೇ ಈ ಪ್ರಯತ್ನ ಮಾಡಿದ್ಲು, ಕೊಲೆ ಪ್ರಯತ್ನವನ್ನ. ಮಾವನಿಗೂ ಕೂಡ ಮನಬಂದಂತೆ ಥಳಿಸಿದ್ಲಂತೆ ಈ ಪ್ರಿಯಾಂಕಾ. ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತೊಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನೂ ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿದರು ಅಂತ. ಅವರಿಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ಅನೆಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಇಷ್ಟಾಗಿದೆ. ಈಗ ಆಕೆ ನಮ್ಮ ವಶಕ್ಕೆ ಸಿಗಬೇಕು ಮತ್ತು ಆಕೆ ಫಿಸಿಕಲಿ ಮೆಂಟಲಿ ಇಂಟ್ರೋಗೇಷನ್ ಮಾಡಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ ತನಿಖೆಗೆ ಒಳಪಡಿಸ್ಲಿಕ್ಕೆ ಫಿಟ್ ಇದ್ದಾಳೆ ಅಂತಂದು ಡಾಕ್ಟರ್ಸು ಹೇಳಿದಂಥ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.